माता के बोलो भारत माता के बोलो भारत माता के भारतीय जनता पार्टी के भारतीय जनता पार्टी के नरेंद्र मोदी जी के येडियूरप्पा जी के अमित शाह जी के ನಾಯಕರಿಗೂ ಹಾಗೂ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೂ ಮಾಧ್ಯಮದವರು ಕೂಡ ಇವತ್ತು ನನ್ನ ಜೊತೆಯಲ್ಲಿ ರಾಜ್ಯದ ಕಾರ್ಯದರ್ಶಿ ಮೈನಾರಿಟಿ ಕಮ್ಯುನಿಟಿ ಸಾಹಿಬ್ ಸೇಠ್ ಬಂದಿದ್ದಾರೆ, ಮುನ್ರಾಜಣ್ಣವರು ಹಾಗೂ ನಮ್ಮ ಯುವ ನಾಯಕರಾದ ವೆಂಕಟೇಶ್ ಅವರು, ಇನ್ನೇನು ಕೇವಲ ಶಂಕರ್ ಅವರು, ಕೇವಲ ಇನ್ನೇನು 14 ದಿವಸ ಇವತ್ತು ಚುನಾವಣೆ ಮಹತ್ವದ ಒಂದು ಚುನಾವಣೆ ಬರ್ತಾ ಇದೆ. ಅದಕ್ಕೆ ವಾಲಂಟಿಯರ್ ಆಗಿ ಒಬ್ಬ ಆರ್ಡಿನರಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಇವತ್ತು ಶಿಡ್ಲಘಟ್ಟ ಜನತೆಗೆ ನಾನು MSP ಚಾರಿಟಬಲ್ ಟ್ರಸ್ಟಿಂದ ಒಂದು ಅಳಿಲು ಸೇವೆ ಮಾಡಿದ್ದೀನಿ. ಆದ್ದರಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವ್ರನ್ನ ಕೈಯನ್ನು ಬಲಪಡಿಸೋಕ್ಕೋಸ್ಕರ ಇವತ್ತು ನಾನೇ ಟೌನಲ್ಲಿ ಮತನ ಕೇಳೋಕೆ ಬಂದಿದ್ದೀನಿ. ದಯವಿಟ್ಟು ಈ ಸಂದರ್ಭದಲ್ಲಿ ಸಮಸ್ತ ಶಿಡ್ಲಘಟ್ಟ ಜನತೆ ಹಾಗೂ ಕೋಲಾರ ಜನತೆ ಇವತ್ತು ಮುನ್ಸ್ವಾಮಿ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಆಗಿ ಮಾಡಿದ್ದಾರೆ. ಮೋದಿ ಅವ್ರಿಗೆ ಇವ್ರಿಗೆ ಸಹೋದರಿ ಬಿಜೆಪಿ ಹೇಳಿ ಹೇಳಿ ಮಾಡಬೇಕಿದೆ. ಒಬ್ಬೊಬ್ರು 2 ಓಟ್ ಹಾಕ್ಬೇಕು. ಈ ಸತಿ ಒಂದೇ ಓಟಲ್ಲಿ ಇರಬೇಡಿ. ನೀವು ಹಾಕ್ಬೇಕು, ಮನೆಯವ್ರಿಗೆ ಎಲ್ಲರಿಗೂ ಹೇಳಬೇಕು, ಫ್ರೆಂಡ್ಸ್ಗೆ ಹೇಳಿ ಈ ಸತಿ ಮೋದಿ ಅವರಿಗೆ ಓಟ್ ಹಾಕಿ. ಯಾರೇ ನಿಂತ್ಕೊಂಡ್ರು ಪರವಾಗಿಲ್ಲ, ಮೋದಿ ಅವರೇ ನಿಂತ್ಕೊಂಡು ಓಟ್ ಹಾಕ್ಬೇಕು. ವಾಟ್ಸಪ್ ಅಲ್ಲಿ ಇದೀವಿ. ದೇಶಕ್ಕೆ ರಕ್ಷಣೆ ಕೊಡ್ತಕ್ಕಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಮೋದಿಯವರಿಗೆ ಮತ ಕೇಳಕ್ಕೆ ಬಂದಿದ್ದೀವಿ. ಇವತ್ತು ದೇಶ ಎಲ್ಲ ಒಂದಾಗಿದೆ. ಯಾವುದೇ ಜಾತಿ ಭೇದ ಭಾವ ಇಲ್ಲದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ಕೊಂಡು ನಮ್ಮ ಮೋದಿಯವರು ದೇಶಕ್ಕೆ ರಕ್ಷಣೆ ಕೊಡ್ತಾ ಇದ್ದಾರೆ. ಅವರ ಕೈನ ಬೆಲೆಪಡಿಸಬೇಕು, ಮುಂದೆ ತರಬೇಕು, ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ನಮ್ಮ ಎಲ್ಲರಿಗೂ ಆಸೆ ಇದೆ. ಇದರಲ್ಲಿ ಯಾವುದೇ ಜಾತಿ ಬಣ ಅಲ್ಲ, ಒಂದೇ ಒಂದು ಜಾತಿ ಬಣ, ಅದು ಭಾರತೀಯ ಜಾತಿ ಅಂತ ಹೇಳ್ಕೊಂಡು ನಾವೆಲ್ಲರೂ ಬಂದು ಇಲ್ಲಿ ಮತ ಕೇಳ್ತಾ ಇದ್ವಿ. ನೀವೆಲ್ಲ ಒಂದು ಮನಸ್ಸು ಮಾಡಿ ನನ್ನ ಶಿಡ್ಲಘಟ್ಟ ಆತ್ಮೀಯ ಬಂಧುಗಳಿಗೆ ಒಂದು ಮಾತು ಕೇಳೋಕ್ಕೆ ಇಷ್ಟಪಡೋದೇನೆಂದರೆ, ನೀವು ಯಾರೇ ಕ್ಯಾಂಡಿಡೇಟ್ ಅಂತ ತಿಳ್ಕೊಬೇಡಿ, ನೀವೇ ಕ್ಯಾಂಡಿಡೇಟು. ನಿಮ್ಮ ಮನೆ ನೀವು ಓಟ್ ಹಾಕ್ತೀರಲ್ಲ ಅದೇ ಒಂದು ಕ್ಯಾಂಡಿಡೇಟ್ ಅಂತೇಳಿ ನಿಮ್ಮ ಒಂದೊಂದು ಮತನೂ ದೇಶಕ್ಕೆ ರಕ್ಷಣೆ ಆಗುತ್ತೆ, ದೇಶ ಒಂದು ಬಲಿಷ್ಠ ರಾಷ್ಟ್ರ ಆಗುತ್ತೆ, ಇಡೀ ಜಗತ್ತಲ್ಲಿ ನಮ್ಮ ಒಂದು ಹೆಸರು ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಕೈ ಮುಗಿದು ನಿಮಗೆಲ್ಲ ಒಂದು ವಿನಂತಿ ಏನು ಮಾಡ್ತೀವಿ ಅಂದರೆ, ಈ ಸಲ ಯಾವುದೇ ಆವೇಶಕ್ಕೆ ಹೋಗಬೇಡಿ, ಯಾರೇ ಬಂದು ಜಾತಿ ಪಾತ ಹೇಳಿದ್ರು ಕೇಳಬೇಡಿ. ಈ ಸಲ ಮತ್ತೊಮ್ಮೆ ಮೋದಿ ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಜಯ ಕೊಡಿಸಿ ಮೋದಿಯವ್ರನ್ನ ಪ್ರಧಾನಿ ಮಾಡಬೇಕಂದ್ರೆ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ನಾನು ದಯಮಾಡಿ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.